ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ನಡೀತಾ ಇರುವಂತಹ ಶೋಧ ಇವತ್ತು 7ನೇ ಪಾಯಿಂಟ್ನಲ್ಲಿ ನಡೀತಾ ಇದ್ದಂತಹ ಶೋಧ ಈಗ ಮುಕ್ತಾಯವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 8ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೂಳೆಗಳು, ಆತನ ದೇಹದ ಮೂಳೆಗಳು ಪತ್ತೆಯಾಗಿದ್ವು. ಆದರೆ 7ನೇ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆಯಾಗಿಲ್ಲ. ಅಸ್ಥಿ ಪಂಜರದ ಮೂಳೆಗಳು ಯಾವುದೂ ಸಿಕ್ಕಿಲ್ಲ. ಈಗ 8ನೇ ಜಾಗ ಈ 7ನೇ ಸ್ಥಳದಿಂದ 300 ಮೀಟರ್ ದೂರದಲ್ಲಿದೆ. ಈ 8ನೇ ಜಾಗ, ಈ 8ನೇ ಪಾಯಿಂಟ್ನ ಸುತ್ತಮುತ್ತ ಈಗ ಪರದೆ ಕಟ್ಟಿದ್ದಾರೆ. 8ನೇ ಪಾಯಿಂಟ್ನ 4 ಕಡೆಯಲ್ಲೂ ಕೂಡ ಸುತ್ತಲೂ ಪರದೆ ಹಾಕಿ ಅದನ್ನು ಕವರ್ ಮಾಡಿದ್ದಾರೆ ಸದ್ಯಕ್ಕೆ. ಸೊ 10 JCBಗಳನ್ನು ಈಗ ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಬಟ್ ಈಗ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲೇನಾದರೂ ಒಂದು ವೇಳೆ ಮೂಳೆಗಳು ಸಿಕ್ಕುತ್ತೆ ಅಥವಾ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂಥದ್ದಾದರೆ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕರನ್ನು ಬಳಸಿ, ಗುದ್ದಲಿಗಳನ್ನು, ಹಾರೆ ಪಿಕಾಸಿಗಳನ್ನು ಬಳಸಿ ಮಣ್ಣನ್ನು ಅಗೆಯುವಂತಹ ಕೆಲಸ ಮಾಡೋದು ಅಂಥೇಳಿ ಈಗಾಗಲೇ ತೀರ್ಮಾನ ಮಾಡಿದರೆ. ಸೊ ಹಾಗಾಗಿ ಕಾರ್ಮಿಕರನ್ನು ಬಳಸಿ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಇನ್ನು 7ನೇ ಪಾಯಿಂಟ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ಆರಂಭವಾದಂಥ ಸುಮಾರು ಒಂದು 12 ಗಂಟೆಯಿಂದ ಆರಂಭವಾದಂಥ ಒಂದು ಉತ್ಖನನ ಕಾರ್ಯ. ಬಟ್ ಯಾವುದೇ ರೀತಿ ಏನೂ ಕುರುಹುಗಳು ಅಲ್ಲಿ ಲಭ್ಯವಾಗಲಿಲ್ಲ 7ನೇ ಪಾಯಿಂಟ್ನಲ್ಲಿ. ಇನ್ಫ್ಯಾಕ್ಟ್ ಆ ದೂರುದಾರ ಹೇಳ್ತಾ ಇದ್ದಂಥ ವಿಚಾರ 6ನೇ ಪಾಯಿಂಟಿಂದ ಆಚೆ 6, 7, 8ರಲ್ಲಿ ಹೆಚ್ಚು ಮೃತದೇಹಗಳನ್ನು ಹೂತಿದ್ದೀನಿ ಅಂತೇಳಿ. ಇನ್ನು 8ನೇ ಪಾಯಿಂಟ್ಗೆ ದೂರುದಾರನನ್ನ ಕರೆತಂದಿದೆ SIT. 8ನೇ ಪಾಯಿಂಟ್ನಲ್ಲಿ ಸ್ವಚ್ಛತೆಗೆ ಸಿಬ್ಬಂದಿ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಿನಿ ಅರ್ತ್ ಮೂವರ್ ಸ್ಥಳಕ್ಕೆ ಕರೆಸಿಕೊಂಡು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು 8ನೇ ಜಾಗದಲ್ಲಿ ಗಿಡ ಗಂಟಿಯನ್ನ ತೆಗೆಸ್ತಾ ಇದ್ದಾರೆ ಅಧಿಕಾರಿಗಳು. ಪಾಯಿಂಟ್ 8ರ ಬಳಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ನೋಡಿ, 7ನೇ ಪಾಯಿಂಟ್ನಲ್ಲಿ ಏನೂ ಸಿಗದೆ ಇದ್ದಾಗ ಈಗ ನೆಕ್ಸ್ಟ್ ಪಾಯಿಂಟ್ 8ನೇ ಪಾಯಿಂಟ್ಗೆ ಈಗ ಹೋಗಿದ್ದಾರೆ ಅಧಿಕಾರಿಗಳು. ಅಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಅಂದ್ರೆ ಅಗಿಯೋಕ್ಕೂ ಮುನ್ನ ಅಥವಾ ಶೋಧ ನಡೆಸೋಕ್ಕೂ ಮುನ್ನ ಅಲ್ಲಿ ಕಂಪ್ಲೀಟ್ ಆಗಿ ಒಂದಷ್ಟು ಸ್ವಚ್ಛತೆ ನಡೆಯುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಶೋಧ ನಡೆಸುವಂಥದ್ದು ಅಥವಾ ಅಗಿಯುವಂತಹ ಕಾರ್ಯಗಳು ನಡೆಯುತ್ತೆ. ಕಾರ್ಮಿಕರಿಂದಲೇ ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಅರ್ತ್ ಮೂವರ್ ಕೂಡ ಇದೆ, ಒಂದ್ ಕಡೆ ಈಗ ಏನು ದೊಡ್ಡ ಮಟ್ಟದಲ್ಲಿ ಗಿಡ ಗಂಟಿಗಳು ನಾವು ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ. ಅಲ್ಲಿ ತುಂಬಾ ವರ್ಷದಿಂದ ಯಾರು ಓಡಾಡದಂತಹ ಸ್ಥಳ, ಒಂದು ರೀತಿ ಕಾನನದ ರೀತಿಯಲ್ಲಿ ಗಿಡ ಗಂಟೆಗಳೆಲ್ಲವೂ ಕೂಡ ಬೆಳ್ಕೊಂಡಿದೆ. ಹೀಗಾಗಿ ಮೊದಲನೇದಾಗಿ ಅದನ್ನ ಕ್ಲೀನ್ ಮಾಡುವಂತಹ ಕಾರ್ಯ ಈಗ ಸದ್ಯ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. 6ನೇ ಪಾಯಿಂಟ್ ನಲ್ಲಿ ಏನೋ ಒಂದಷ್ಟು ಮೂಳೆಗಳೆಲ್ಲವೂ ಕೂಡ ಸಿಕ್ತು. ಈಗ FSL ಟೀಮ್ ಅದರ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಈಗ 7ನೇ ಪಾಯಿಂಟ್ ಅಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. 8ನೇ ಪಾಯಿಂಟ್ಗೆ ಮೂವ್ ಆಗಿದೆ. 8ನೇ ಪಾಯಿಂಟ್ ನಲ್ಲಿ ಸದ್ಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಇನ್ನು